ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೀವು ನೋಡ್ತಿದ್ರೆ ABMP.in ಚಾನಲ್. ಇಂಡಿಯಾದಾಗ ಗ್ಯಾಸಿನ ಶಾರ್ಟೇಜ್ ನಡೆದು ಗೊತ್ತಿರ್ಬೋದು. ಇಂಡಿಯಾದಾಗೆ ಅಂತಲ್ಲ, ನಮ್ಮ ಕರ್ನಾಟಕದಾಗ ಭೀ ಗ್ಯಾಸಿನ ಶಾರ್ಟೇಜ್ ನಡೆದದ. ಅದೊಂದು ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ಯದ ಅಂದ್ರೆ ಅದು ಡಬಲ್ ತ್ರಿಬಲ್ ಪ್ರೈಸ್ ಆದ್ರೆ ಭೀ ಕೊಡಲಾಗ್ಯಾರ. ಯಾಕಂದ್ರೆ ಭಾಳ ಶಾರ್ಟೇಜ್ ಅದ. ನಿಮ್ಗೆ ಎದ್ರ ಸಂಬಂಧ ನಿಮ್ಗೆ ಗೊತ್ತೇ ಅದ. ಈ ನಮ್ಮಲ್ಲಿ ಅದ್ರದ್ದೊಂದು ಸೊಲ್ಯೂಷನ್ ಅದ. ಏನಪ್ಪ ಅಂದ್ರೆ ಬಯೋಗ್ಯಾಸ್. ಸೊ ಗೈಸ್, ಇಲ್ಲಿ ನೋಡ್ಬೋದು ನಮ್ಮಲ್ಲಿ ಇಷ್ಟು ಸಾಮಾನವ. ಇದೇನಪ್ಪ ಅಂದ್ರೆ ಒಂದು ಟ್ಯಾಂಕ್ ಅದ, ಬ್ಯಾರಲ್ ಅದ. ಎಷ್ಟು ಲೀಟ್ರ್ ಅಂದ್ರೆ 50 ಲೀಟ್ರದ ಬ್ಯಾರಲ್ ಅದ. ಮತ್ತು ಇಲ್ಲಿ ಒಂದಿಷ್ಟು ಸಾಮಾನವ, ಪೈಪ, ಗ್ಯಾಸ್ ಟಾರ್ಚ್, ಚಾಕು. ಇಲ್ಲಿ ನೋಡ್ಬೋದು ಇವು ಎಲ್ಬೋ ಅಂತಾರ. ಮತ್ತು ಇದು ಎಂಡ್ ಕ್ಯಾಪ, ಇವು ನಿಪ್ಪಲ. ಸೊ ಗೈಸ್, 3 ನಿಪ್ಪಲವ. ಒಂದು ಇದಕ್ಕೆ ಹಾಕಿದ್ದ, ಒಂದು ವಾಲ್ ಅದ, 1/2 ಇಂಚಿಂದು ವಾಲ, ಇದು 1/2 ಇಂಚಿನ ನಿಪ್ಪಲ್ ಅದ, ಸಾರಿ. ಮತ್ತು MC ಸೊ ಗೈಸ್ ಇಷ್ಟೇ ಬೇಕು. ಮತ್ತು ಪೈಪ, ಮತ್ತು ಇದು MC. ಸೊ ಗೈಸ್ ಈಗ ಸ್ಟಾರ್ಟ್ ಮಾಡಂಬರಿ. ಸೊ ಗೈಸ್, ಬಯೋಗ್ಯಾಸ್ ಅಂದ್ರೆ ಅದ್ರಾಗ 2 ಥರ ಬರ್ತಾವೆ. ಒಂದಂದ್ರೆ ಆರ್ಗ್ಯಾನಿಕ್ ಏನಪ್ಪ ಅಂದ್ರೆ ನೀವು ತರಕಾರಿ, ಹಣ್ಣು ಅವು ಇವು ಕಟಿಂಗ್ ಮಾಡಿರ್ತಾರಲ್ಲ, ಅದು ಹಾಕ್ಬೋದು. ಇನ್ನೊಂದು ಏನಪ್ಪ ಅಂದ್ರೆ ಗೋಬರ್ ಗ್ಯಾಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಸಗಣಿ, ಹೆಂಡಿ, ಒಬ್ಬೊಬ್ಬರು ಬೇರೆ ಅಂತಾರೆ. ಅದೇನಿಲ್ಲ, ನೀರಾಗಿ ಮಿಕ್ಸ್ ಮಾಡಿ ಹಾಕದ. ಸೊ ಗೈಸ್, ನಾ ಇಲ್ಲಿ ಮಾರ್ಕ್ ಹಾಕೊಂಡಿನಿ. ಈ ಮಾರ್ಕ್ ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ಕಟ್ ಮಾಡ್ಕೋಬೇಕು. ನಮ್ಮಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಇಲ್ಲ, ಅದ್ರ ಸಂಬಂಧ ನಾವು ಜುಗಾಡ್ ಮಾಡಿ ಕಟ್ ಮಾಡ್ತೀವಿ. ಸೊ ಗೈಸ್, ಫೈನಲಿ 2 ಹೋಲ್ ಅದು. ಈಗ ಇಲ್ಲೊಂದು ಹೋಲ್, ಇವು 2 ಯಾಕೆ ಹೋಲ್ ಮಾಡಿನಪ್ಪ ಅಂದ್ರೆ ನಿಮ್ಗೆ ಹೇಳ್ತೀನಿ. ಇನ್ನೊಂದು ಜಸ್ಟ್ ಈಗ ಇನ್ನೊಂದು ಹೋಲ್ ಮಾಡ್ಬೇಕು. ಈಗ ಇಲ್ಲಿ ಮಾರ್ಕ್ ಹಾಕೊಂಡಿನಿ. ಈಗ ಇಲ್ಲೊಂದು ಹೋಲ್ ಮಾಡಿದೆ ಅಂದರೆ ಎಲ್ಲ ಅಷ್ಟು ಕರೆಕ್ಟ್ ಆಗ್ತಾವ. ಆಮೇಲೆ ಅವು ಪೈಪ್ ಕಲೆಕ್ಷನ್ ಕೊಡ್ಬೇಕು. ಸೊ ಗೈಸ್, ಈಗ ಇಲ್ಲೊಂದು ಹೋಲ್ ಹಾಕೊಂಡು ಸೊ ಗೈಸ್, ಫೈನಲಿ ಅಷ್ಟು ಹೋಲ್ ಅದು. ಈಗೇನಪ್ಪ ಅಂದ್ರೆ ಇದೇನು ಎಲ್ಬೋ ಅಂತಾರೆ, ಏನಂತಾರೆ ನಂಗೂ ಜರ ಕನ್ಫ್ಯೂಸ್ ಅದ. ಇದೇನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಹಾಕ್ಬೇಕು. ಸೊ ಇಷ್ಟ ಹಾಕ್ಬೇಕು. ಇದ್ರ ತಾ ಪೈಪ್ ಹಾಕ್ಬೇಕು. ನಾ ಅಡ್ವಾನ್ಸ್ ಹಾಕಿದೆ. ಸೊ ಗೈಸ್, ಅದು ಪೈಪ್ ಪೂರ ನೆಲಕ್ಕೆ, ಇದು ಪೂರ ಟಚ್ ಆಗಿರ್ಬಾರ್ದು, ಮ್ಯಾಗೆ ಇರಬೇಕು. ಸೊ ಗೈಸ್, ಇನ್ನೊಂದು ಪೈಪ್ ತೋತೀನಿ. ಸೊ ಗೈಸ್, ಇದೂ ಸೇಮ್ ಟಚ್ ಆಗಿರ್ಬಾರ್ದು, ಇದು ಮ್ಯಾಗೆ ಇರಬೇಕು. ಒಂದಿಷ್ಟು ಮ್ಯಾಗ್ ಗ್ಯಾಪ್ ಬಿಟ್ಟರೆ ನಡೀತದೆ. ಸೊ ಗೈಸ್, ಈಗ ಇನ್ನೊಂದು ಏನಂದ್ರೆ ಇದು ನಿಪ್ಪಲ್ ಅಂತಾರೆ. ಸೊ ಗೈಸ್, ಇದನ್ನು ಈಗೇನು ಮಾಡ್ಬೇಕಪ್ಪ ಅಂದ್ರೆ ಇದ್ರ ಸುತ್ತ MC ಹಚ್ಕೋಬೇಕು. ಯಾಕಂದ್ರೆ ಮೇನ್ ಇದ್ದಿದ್ದ ಕಾನ್ಸೆಪ್ಟ್ ಅಂದ್ರೆ ಒಟ್ಟು ಎಲ್ಲೂ ಲೀಕೇಜ್ ಆಗ್ಬಾರ್ದು. ಗ್ಯಾಸ್ ಲೀಕೇಜ್ ಆಗ್ತದೆ. ಅದಕ್ಕೆ ನಾವು ಏನು ಮಾಡ್ಬೇಕು, ಇಲ್ಲಿ ಈ ಸುತ್ತ ಏನದಲ್ಲ ಆ ಕಡೆ ಎಲ್ಲ MC ಹಚ್ಕೋಬೇಕು. ಸೊ ಗೈಸ್, ಎಲ್ಲ MC ಹಚ್ಕೊಂಡಾಯ್ತು. ಈಗೇನಪ್ಪ ಅಂದ್ರೆ ಈಗ ಪೈಪ್ ಕಲೆಕ್ಷನ್ ಕೊಡ್ಬೇಕು. ಇದು ಪೈಪ್ ಏನಪ್ಪ ಅಂದ್ರೆ ಇಲ್ಲಿ ಬರ್ತದೆ. ಸೊ ಗೈಸ್, ಇದಂದ್ರೆ ಇದಕ್ಕೆ ಬರ್ತದೆ. ಸೊ ಗೈಸ್, ಈಗ ಪೈಪ್ ಕಲೆಕ್ಷನ್ ಎಲ್ಲ ಮುಗೀತು. ಈಗೇನಪ್ಪ ಅಂದ್ರೆ ಈಗ ಟ್ಯೂಬಿಗೆ ಕನೆಕ್ಟ್ ಕೊಡ್ಬೇಕು. ನಾವು ಟ್ಯೂಬಿಗೆ ಕನೆಕ್ಟ್ ಮಾಡ್ಬೇಕು. ಸೊ ಗೈಸ್, ಇದು ವಾಲ್ ಏನದಪ್ಪ ದೊಡ್ಡದ, ಇದಕ್ಕೆ ನಾವಂದ್ರೆ ಟೇಪ್ ಹಚ್ಕೋಬೇಕು. ಸೊ ಗೈಸ್, ಇದಕ್ಕೆ ಈಗ ಟೇಪ್ ಹಚ್ಕೋಬೇಕು. ಸೊ ಗೈಸ್, ಇದಕ್ಕೆ ಟೇಪ್ ಹಚ್ಚಿವಿ. ಈಗೇನಪ್ಪ ಅಂದ್ರೆ ಇದು ಇಲ್ಲಿ ಕನೆಕ್ಟ್ ಮಾಡ್ಬೇಕು. ಈಗ ಸೊ ಗೈಸ್, ಇದು ಇಷ್ಟೇ ಮುಗೀತು. ಸೊ ಗೈಸ್, ಈಗೇನಪ್ಪ ಅಂದ್ರೆ ಇದು ಮ್ಯಾಗಿಂದ ಇದು ಡಕ್ಕನ್ ಏನದ, ಇದು ಡಕ್ಕನ್ ಭೀ ಏರ್ ಟೈಟ್ ಮಾಡ್ಬೇಕು. ಯಾಕಂದ್ರೆ ಎಲ್ಲಿ ಭೀ ಒಟ್ಟ ಲೀಕೇಜ್ ಇರ್ಬೇಕು.
ಸೊ ಗೈಸ್ ಎಲ್ಲ ಮುಗೀತು. ಈಗೇನಪ್ಪ ಅಂದ್ರೆ ಅದು ಸಗಣಿ ಮಿಕ್ಸ್ ಮಾಡಬೇಕು. ಸೊ ಗೈಸ್ ಇದ್ರಾಗ ಸಗಣಿ ತಂದೀನಿ ಬಕೆಟ್ದಾಗ. ಈಗೇನಪ್ಪ ಅಂದ್ರೆ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಈಗ ನೀರು ಹಾಕ್ತೀನಿ. ನಾವು ಎಷ್ಟು ಸಗಣಿ ತೊಗೊಂಡಿವೋ ಅಷ್ಟು ನೀರು ಹಾಕಬೇಕು. ಸೊ ಗೈಸ್ ಈಗ ಫುಲ್ ರೆಡಿ ಆಯಿತು. ಈಗ ನಂಗೆ ಅದು ವೇಟ್ ಅದ, ಎತ್ತು ಹಾಕೋದಾಗಲ್ಲ, ಅದಕ್ಕೆ ನಂಬೋದು ಚಂಬು ಅದ, ಆ ಚಂಬುಲೇ ಹಾಕ್ತೀನಿ. ಯಾಕಪ್ಪ ಅಂದ್ರೆ ಫುಲ್ ಹೊರಗೆ ಚಲ್ಲತ್ತ, ಈಗ ವೇಸ್ಟ್ ಆಗ್ತದೆ ಪೂರ, ಅದಕ್ಕೆ ನಾ ಇದ್ರಾಗೆ ಹಾಕ್ತೀನಿ. ಸೊ ಗೈಸ್ ಇನ್ನೊಂದು ಸ್ವಲ್ಪ ಅದ, ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು. ಸೊ ಗೈಸ್ ಈಗ ಫಸ್ಟಿಗೆ ತೆಗ್ದೀವಲ್ಲ, ಆಮೇಲೆ ತೆಗಿಯತ್ಲೇ ಇರೋದು, ಯಾಕಂದ್ರೆ ಒಳಗೆ ಗ್ಯಾಸ್ ರೆಡಿ ಆಗಿರ್ತದೆ. ಅದು ತೆಗೆದು ಅಂದ್ರೆ ಪೂರ ಗ್ಯಾಸ್ ಗಾಳೆ ಹೋಗ್ತದೆ. ಈಗ ಇನ್ನೊಂದು ಸ್ವಲ್ಪ ಇದೊಂದು ಸ್ವಲ್ಪ ತೆಗೆದು. ಸೊ ಗೈಸ್ ಈಗ ಎಲ್ಲ ರೆಡಿ ಆಯಿತು. ಈಗ ಏನಿಲ್ಲ, 4-5 ದಿನ ಬಿಟ್ಟು ಬರಬೇಕು. ಯಾಕಂದ್ರೆ ಅವಾಗ ಗ್ಯಾಸ್ ರೆಡಿ ಆಗ್ತದೆ. ಈಗ ಜಲ್ದಿ ಹೊಟ್ಟೆ ರೆಡಿ ಆಗಲ್ಲ, ಯಾಕಂದ್ರೆ ಒಳಗೆ ಹಾಕಿದೆಲ್ಲ ಕೊಳತು ಹೋಗ್ಬೇಕಲ್ಲ, ಅದಕ್ಕೆ. ಸೊ ಗೈಸ್ ಇದು ಎಂಡಿ ಕ್ಯಾಪ್ ಮುಗಿದು ಅಂದ್ರೆ ಮುಗೀತು. ಸೊ ಗೈಸ್ ಇಷ್ಟೇ ಮುಗೀತು. ಈಗ 4-5 ದಿನ ಬಿಟ್ಟು ಸಿಗೋಣ, ಬಾಯ್. ಸೊ ಗೈಸ್ ಫೈನಲಿ 9 ದಿನ ಆದ ಬಳಿಕ ಬಯೋಗ್ಯಾಸ್ ರೆಡಿ ಆಗ್ಯದ. ಇಲ್ಲಿ ನೋಡ್ಬೋದು, ಇದು ಫುಲ್ ತುಂಬ್ಯದ ಈಗ. ಸೊ ಗೈಸ್ ಇದು 6-7 ದಿನದ ಒಳಗಾಗೋದಿತ್ತು. ಅದು ಯಾಕಾಗಿಲ್ಲಪ್ಪ ಅಂದ್ರೆ ಇಲ್ಲಿ ಯಾರೋ ಬಂದು ಎಮ್ಸಿಲ್ಲ ಮತ್ತು ಇದು ಪೈಪ್ ಕಿತ್ತಿರೋ, ಸೊ ಅದಕ್ಕೆ ಆಗಿಲ್ಲ. ಸೊ ಗೈಸ್ ಈಗ ಏನು ಮಾಡಮ್ಮಿ, ಇದಕ್ಕೆ ಕನೆಕ್ಷನ್ ಕೊಡಮ್ಮಿ. ಸೊ ಗೈಸ್ ಇಲ್ಲಿ ನೋಡ್ಬೋದು, ಇದಕ್ಕೆ ಇಲ್ಲಿ ಪೈಪ್ ಕನೆಕ್ಷನ್ ಅದ. ನಾನು ಮಾಡ್ತೀನಿ, ಇದು ವಾಲ್ ಬಂದದ ಈ ಸದ್ಯಕ್ಕೆ. ಇದಕ್ಕೆ ಕಿತ್ತಿ ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಕನೆಕ್ಟ್ ಆಗ್ಯದ. ಏನಪ್ಪ ಅಂದ್ರೆ ಇದ್ರ ಮ್ಯಾಗ ಏನ್ರಿ ಒಂದು ಮಾಡಿ ತೋರಿಸ್ತೀನಿ. ಸೊ ಗೈಸ್ ಎಲ್ಲ ಕಲೆಕ್ಷನ್ ಕೊಟ್ಟಿನಿ. ಈಗೇನಿಲ್ಲ, ಜಸ್ಟ್ ಚಾಲು ಮಾಡಬೇಕು. ಸೊ ಗೈಸ್ ಅದು ಕಾಣಲ್ಲ, ಎದಕ್ಕಪ್ಪ ಅಂದ್ರೆ ಅದು ಬ್ಲೂ ಕಲರ್ ಇರ್ತದೆ, ಸ್ಕೈ ಬ್ಲೂ ಕಲರ್. ಅದು ಯಾಕೆ ಇರ್ತದಪ್ಪ ಅಂದ್ರೆ ನಾವೇನು ಇದ್ರಾಗೇನು ಗೋಬರ್ ಗ್ಯಾಸ್ ಹಾಕಿರ್ತೀವಲ್ಲ, ಅದು ಕನ್ವರ್ಟ್ ಆಗಿ ಮೀಥೇನ್ ಗ್ಯಾಸ್ ಆಗ್ತದೆ. ಅದು ಏನು ಇರ್ತದಲ್ಲ, ಅದು ಕನ್ವರ್ಟ್ ಆಗಿ ಮೀಥೇನ್ ಗ್ಯಾಸ್ ಆಯ್ತದೆ. ಸೊ ಗೈಸ್ ಈಗ ನಮ್ಮಲ್ಲಿ ಶಾರ್ಟೇಜ್ ಅದ ಗ್ಯಾಸಿಂದು. ಅದು ಯಾಕಂದ್ರೆ ಸ್ವಲ್ಪ ಅದ ಟ್ಯೂಬ್ ಒಳಗೆ. ಸೊ ಗೈಸ್ ಇಲ್ಲಿ ನೋಡ್ಬೋದು, ನಿಮಗೆ ತೋರಿಸ್ತೀನಿ ನಾ ಈಗ. ಸೊ ಗೈಸ್ ಗ್ಯಾಸ್ ಸ್ವಲ್ಪ ಅದ, ನಾವು ಎದಕ್ಕೆ ಜಲ್ದಿ ಮಾಡ್ಕೋಬೇಕಿಲ್ಲ ಅಂದ್ರೆ ಗ್ಯಾಸ್ ಕರಿತದ, ಹೈರಾಣ ಆಗ್ತದೆ. ಸೊ ಗೈಸ್ ಈ 9 ದಿನದೊಳಗೆ ನಾವು ಏನು ಮಾಡಿವಪ್ಪ ಅಂದ್ರೆ ಡೈಲಿ ನಾವು ಇಲ್ಲಿಂದು ಫ್ರೆಶ್ ಸಗಣಿ ಹಾಕಿವಿ. ಇದು ಈಗ ಬರಲ್ಲ, ಯಾಕಂದ್ರೆ ಫಿಟ್ ಕುಂತದ. ಸೊ ಗೈಸ್ ನಾವು ಫ್ರೆಶ್ ಸಗಣಿ ಹಾಕಿದಾಗ ಅದು ಸಗಣಿ ಏನಾಗ್ತದೆ, ಇದ್ರ ತಾ ಬಂದು ಕುಂದಿರ್ತದೆ. ಅದು ಗ್ಯಾಸ್ ಆಗಿದ್ದು ಏನು ಸಗಣಿ ಇರ್ತದೆ, ಅದು ಇಲ್ಲಿಂದ ಹೊರಗೆ ಬರ್ತದೆ. ಅದು ಹೊರಗೆ ಬಂದಿದ್ದು ವೇಸ್ಟೇಜ್ ಭೀ ನಮಗೆ ಯೂಸ್ ಆಗ್ತದೆ. ಅದು ಅದಕ್ಕೆ ಯೂಸ್ ಆಗ್ತಪ್ಪ ಅಂದ್ರೆ ಈ ನಮಗೆ ಹೊಲ್ದಾಗ ಅಲ್ಲಿ ಎಲ್ಲಿ ಭೀ ಅಂದ್ರೆ ಅದು ಒಂಥರ ಫರ್ಟಿಲೈಸರ್ ಅದು ಇದ್ದಂಗೆ. ಸೊ ಗೈಸ್ ಈಗ ಮ್ಯಾಗಿ ರೆಡಿ ಆಗ್ಲತ್ತದ. ಮ್ಯಾಗಿ ಟೇಸ್ಟ್ ಮಾಡೋಣ. ನಾವು ಖುದ್ದಿನೇ ಟೇಸ್ಟ್ ಮಾಡ್ತೀವಿ. ಸೊ ಈಗ ಗ್ಯಾಸ್ ಇದ್ರೆ ಇನ್ನು ಖಾಲಿ ಎಲ್ಲ ಕೊಂಟದ, ಅದು ಮತ್ತು ಪ್ರೆಷರ್ ಭೀ ಬರ್ಲಾಗ್ಯದ. ಅದಕ್ಕೆ ನಾ ಇಲ್ಲಿಂದ ಹಿಂಗೆ ತೊಳಿಲತ್ತೀನಿ, ಯಾಕಂದ್ರೆ ಪ್ರೆಷರ್ ಕ್ರಿಯೇಟ್ ಆಗಂತ. ಮ್ಯಾಗಿ ಕುದಿಲತ್ತ ಈಗ. ಬರೋ ನೋಡ್ಬೋದು ನೀವು. ಸೊ ಫೈನಲಿ ಮ್ಯಾಗಿ ಭೀ ರೆಡಿ ಆಗ್ಯದ, ಮಳೆ ಮಾಡಿ ಭೀ ಆಗ್ಯದ ಈಗ. ಸೊ ಗೈಸ್ ಮ್ಯಾಗಿ ಹೆಂಗೆ ಟೇಸ್ಟ್ ಮಾಡಿ ನೋಡೋಣ.
ಸೊ ಗೈಸ್ ಈಗ ಫೈನಲಿ ಮ್ಯಾಗಿ ರೆಡಿ ಆಗ್ಯದ, ಫುಲ್ ಕುದ್ದದ. ಈಗ ಟೇಸ್ಟ್ ಮಾಡಮಿ. ಸೊ ಗೈಸ್ ಮ್ಯಾಗಿರೇ ಮಸ್ತ್ ಆಗ್ಯದ. ಇದು ಸಿಂಪಲ್ ಬಯೋಗ್ಯಾಸ್ ಪ್ಲಾಂಟ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗ್ಯದ. ಇದು ನೀವು ಮನೆಯಾಗೆ ಮಾಡ್ಕೋಬೋದು, ಸಿಂಪಲ್. ಏನಿದ್ರೆ ₹1 ಏನು ವೇಸ್ಟ್ ಆಗಲ್ಲ. ಸಿಲಿಂಡ್ರದ ರೊಕ್ಕನೂ ಉಳಿತಾವ. ಸೊ ಗೈಸ್ ಇಲ್ಲಿ ನೋಡ್ಬೋದು, ಕನೆಕ್ಷನ್ ಏನಿಲ್ಲ, ಫುಲ್ ಈಸಿ ಅದ. ಪೈಪ ಮತ್ತು ಇದು ಕನೆಕ್ಟ್ ಮಾಡೋದಿರ್ತದೆ. ಒಳಗೆ ದಿನ ಬಂದು ಸಗಣಿ ಹಾಕೋದಿರ್ತದೆ. ಜಸ್ಟ್ ನಾವು ಏನಿಲ್ಲಪ್ಪ, ಇದು ವಾಲ್ ಒಂದು ನಿಪ್ಪಲ್ ಒಂದು ಎರಡೇ ತಂದೀವಿ. ಸೊ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಯದ ಅಂತೀನಿ. ನೆಕ್ಸ್ಟ್ ವಿಡಿಯೋದ ಸಿಗಮ್ ಇದೇ ಥರ ಹೊಸ ಟಾಪಿಕ್ ಜೊತೆ. ಬಾಯ್.